ಎಲ್ರಿಗೂ ನಮಸ್ಕಾರ. ಡೇ 10 ಆಫ್ 365 ಡೇಸ್ ವಿಡಿಯೋ ಚಾಲೆಂಜ್. ಫಸ್ಟ್ ಡ್ಯೂಟಿ ಅಂಗಡಿ ಹತ್ರ ಕೂತಿದ್ದೆ. ಇವತ್ತು ಲೇಟ್ ಆಗಿ ಬಂದಿದ್ದೀನಿ. 9 ಗಂಟೆಗೆ ಬಂದಿದ್ದು ಅಂಗಡಿ ಹತ್ರ. ವೈ ಬಂದ್ಬಿಟ್ಟು ಕೂತಿದ್ದೆ. ಹಂಗೆ ಸುಮ್ನೆ ಡ್ಯೂಟಿ ಆನ್ ಮಾಡಿದೆ. 151 ರೂಪಾಯಿ ಡ್ಯೂಟಿ ಬಂತು. ಸೀದಾ ಹಾಕೊಂಡ್ ಬಂದೆ. ಲ್ಯಾಟ್ರಿ ಹೊರಗಡೆ ಲೊಕೇಶನ್ ಹಾಕಿದ್ರು. ಹೊರಗಡೆ ಬಿಡೋಣ ಅಂತಂದ್ರೆ ಇವರೆಲ್ಲ ಒಳಗಡೆ ಕರ್ಕೊಂಡ್ ಬಂದ್ಬಿಟ್ಟವ್ರೆ. ಇದು ನೋಡಿದ್ರೆ ಫುಲ್ ಅಪಾರ್ಟ್ಮೆಂಟ್, ಅಂಡರ್ ಕನ್ಸ್ಟ್ರಕ್ಷನ್ ಅಪಾರ್ಟ್ಮೆಂಟ್ ಒಳಗಡೆ ಸುತ್ತಮುತ್ತ ಇದನ್ನ ಕಾಂಪೌಂಡ್ ಗಳನ್ನ ಹಾಕಿ ಲಾಕ್ ಮಾಡ್ಬಿಟ್ಟವ್ರೆ. ಕರ್ಕೊಂಡ್ ಡ್ರಾಪ್ ಮಾಡಿದೆ. ಇವಾಗ ನೋಡೋಣ. ಫುಲ್ ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಸಿಕ್ತಪ್ಪ ಎಕ್ಸಿಟ್. ಇದೊಂದು ವಿಚಾರ ಏನಂತಂದ್ರೆ ಯೂಟ್ಯೂಬ್ ಅಲ್ಲಿ ವಿಡಿಯೋನೇ ಅಪ್ಲೋಡ್ ಆಯ್ತಾ ಇಲ್ಲ. ಅವಾಗಿಂದ ಒದ್ದಾಡ್ತಾ ಇದ್ದೀನಿ. ಇದೆಲ್ಲ ವಿಲಾಗಳು, ಅದೆಲ್ಲ ಅಪಾರ್ಟ್ಮೆಂಟ್. ಬನ್ನಿ, ಇವತ್ತು 31 2025 ತುಂಬಾ ತಪ್ಪುಗಳನ್ನ ಮಾಡಿದೀವಿ. ಇವತ್ತಿನ ದಿನಾನೇ ಏನೇನ್ ತಪ್ಪಿತ್ತು ಎಲ್ಲಾನು ಕ್ಲಿಯರ್ ಮಾಡ್ಕೊಂಡು ನಾಳೆಯಿಂದ ಒಂದು ಹೊಸ ಅಧ್ಯಾಯನ ಶುರು ಮಾಡೋಣ. ಇದು RCB ಹೊಸ ಅಧ್ಯಾಯ. ಏನೇನೋ ತಪ್ಪುಗಳು, ಏನೇನೋ ಒಪ್ಪುಗಳು, ಏನೇ ಮಾಡದೇ ಇದ್ರು ಕೂಡ ತಲೆ ಮೇಲೆ ಹೊರಸಂತ ತಪ್ಪುಗಳು ಎಲ್ಲಾನು ನುಂಗ್ಕೊಂಡು ಸುಮ್ನಿದ್ವಿ. ಬಟ್ 2026 ಪ್ರತಿಯೊಂದಕ್ಕೂ ಉತ್ತರ ಕೊಡೋಣ. ಅದು ಉತ್ತರನ ನಾನ್ ಕೊಡಲ್ಲ, ಕಾಲನೇ ಕೊಡೋದು. ನಮ್ ಕೆಲ್ಸನ ನಾವು ಮಾಡೋಣ, ನಿಯತ್ತಿಂದ ಮಾಡೋಣ, ಶ್ರದ್ಧೆಯಿಂದ ಮಾಡೋಣ. ನಮ್ಮ ಕೆಲಸ ಅವ್ರಿಗೆ ಉತ್ತರವಾಗಿರ್ಬೇಕು ಅಲ್ವಾ. ಬೆಳಿಗ್ಗೆಯಿಂದ ದುಡ್ದಿರೋದೇ 300 ರೂಪಾಯಿ. ಐಟಮ್ ತಗೊಳಕ್ 300 ರೂಪಾಯಿ ಕಮ್ಮಿ ಬಿತ್ತು, ಅದಕ್ಕೆ ಹಾಕ್ತೆ. ಇವಾಗ ನನಗೆ ಕೈಯಲ್ಲಿ 1 ರೂಪಾಯಿ ಇಲ್ಲ. ನೆನ್ನೆ ದುಡಿದಿದ್ದು ನೆನ್ನೆ ಖಾಲಿ ಆಗ್ಬಿಡ್ತು. ನೋಡೋಣ. ಡ್ಯೂಟಿ ತುಂಬಾ ಕಮ್ಮಿ ಬೀಳ್ತಾ ಇರೋದು. ಇವತ್ತು ಫಸ್ಟ್ ಡ್ಯೂಟಿ ಬಿತ್ತು, ಸೆಕೆಂಡ್ ಡ್ಯೂಟಿ ಇಮಿಡಿಯೇಟ್ಲಿ ಬಿತ್ತು. ಅದಾದ್ಮೇಲೆ ಡ್ಯೂಟಿಗಳು ಅಷ್ಟೊಂದು ಬೀಳ್ತಾನೆ ಇಲ್ಲ. ಸೊ ನೋಡೋಣ ಏನಾಗುತ್ತೆ ಏನಿಲ್ಲ ಗೊತ್ತಿಲ್ಲ. 31 ಇವತ್ತು ನನಗೆ ಟೋಟಲ್ 6000 ಅಮೌಂಟ್ ಬೇಕು. 6000 ಇವತ್ತಂಗ್ರು ಅಮೌಂಟ್ ಅಡ್ಜಸ್ಟ್ ಆಗಲ್ಲ. ಅದಕ್ಕೆ ಸಾಯಂಕಾಲ ಏನ್ ಮಾಡ್ಬೇಕು ಅಂತ ಇದೀನಿ ಗೊತ್ತಾ. ನನ್ನ ಕೈಯಲ್ಲಿ ಮತ್ತೆ ನನ್ನ ಕೊಳ್ಳಲ್ಲಿ ಇರುವಂತದ್ದು ಹಣ ಇಕ್ಬಿಡೋಣ. ಬೆಳ್ಳಿ ಚೈನು ಹಣ ಇಕ್ಕಿ ಕಾಸನ್ನ ಅಡ್ಜಸ್ಟ್ ಮಾಡಿ ಕೊಡೋಣ ಅಂತ. ಯಾಕಂದ್ರೆ ಇಂಪಾರ್ಟೆಂಟ್ ಸಾಲ ಕ್ಲಿಯರ್ ಆಗೋದು. ಅವೆರಡು ಕ್ಲಿಯರ್ ಆದ್ಮೇಲೆ ಮತ್ತೆ ಒಂದು 11,000 ತಲೆ ಮೇಲೆ ಕೂತ್ಕೊಳ್ಳುತ್ತೆ. 5,000 ಒಂದು 6,000 ಅಮ್ಮನ್ ಬಡ್ಡಿ ದುಡ್ಡು 10,000 ಮತ್ತೆ ನನ್ನ ಇದು ಏನಂತಾರೆ ಐಫೋನ್ EMI ಅದೊಂದು 10,000. ಇನ್ನೊಂದು 6 EMI ಇದಾವೆ. ಕ್ಲಿಯರ್ ಆಗ್ಬಿಟ್ರೆ ಮುಗೀತು. ಅದರ ಜೊತೆಗೆ ಗಾಡಿ EMI 26,000 ರೂಪಾಯಿ. ಈ ತಿಂಗಳು ನಾನು ಏನಾದ್ರೂ ಅಮೌಂಟ್ ಕಟ್ಟಿಲ್ಲ ಅಂತಂದ್ರೆ ಗಾಡಿ ಸೀಸ್ ಆಗತ್ತೆ. ಸೀಸ್ ಆದ್ರೆ ಫಿನಿಶ್ ಬ್ರೋ. ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಗಾಡಿ ಇಲ್ಲ ಅಂತಂದ್ರೆ ನಾನು ಏನು ಮಾಡಕ್ ಆಗಲ್ಲ. ನೀವೇನ ಮೇಡಮ್ ಬುಕ್ ಮಾಡಿದ್ದು? ಮುಂದಿನ ಮೇಡಮ್ ಇಲ್ಲ ಆಗಲ್ಲ. ಟೋಟಲ್ 26,000 EMI ಕಟ್ಬೇಕಾಗಿರೋದು. ಅದರಲ್ಲಿ ಅವ್ರು ಇವಾಗ ಟೈಮ್ ಕೊಟ್ಟಿರೋದು 2 EMI ನಾದ್ರೂ ಕಟ್ಟು ಅಂತ. 18,000 ಕಟ್ಲೇಬೇಕು. ಕಟ್ಲಿಲ್ಲ ಅಂತಂದ್ರೆ ಗಾಡಿ ಸೀಸ್. ನೋಡೋಣ ಏನಾಗುತ್ತೆ. ಯಾವ್ದಾದ್ರು ಬ್ರ್ಯಾಂಡ್ ಪ್ರಮೋಷನ್ ಬಂದ್ರೆ ಅದ್ರಲ್ಲಾದ್ರೂ ಅಮೌಂಟ್ ಮಾಡ್ಕೋಬಹುದು. ಬಟ್ ಪ್ರಾಬ್ಲಮ್ ಏನಂತಂದ್ರೆ ಆಟೋದಲ್ಲಿ ಬಿಸ್ನೆಸ್ ಇಲ್ಲದೆ ಇರೋದಕ್ಕೆ ಅದು ಕೂಡ ಆಫರ್ ಗಳು ಬರ್ತಾ ಇಲ್ಲ. ಆಫರ್ ಗಳು ಅಂತಂದ್ರೆ ಬೇರೆ ಆಫರ್ ಇದಾವೆ. ಅವು ಗಿವ್ ಅಂಡ್ ಟೇಕ್ ಅಂದ್ರೆ ಅದ್ರಲ್ಲಿ ಏನು ದುಡ್ಡು ಬರಲ್ಲ. ಜಸ್ಟ್ ಫ್ರೆಂಡ್ಶಿಪ್ ಅಲ್ಲಿ ಮಾಡ್ಕೊಡೋದು. ಅವೇ 3 ಆಫರ್ ಗಳು ಇದಾವೆ. ಅದನ್ನ ಇವಾಗ ನಾನ್ ಮಾಡ್ಬಿಟ್ರೆ ಆಗಲ್ಲ. ಅದಕ್ಕೆ ಸ್ವಲ್ಪ ವೆಯ್ಟ್ ಮಾಡೋಣ, ಸ್ವಲ್ಪ ದಿನ ನೋಡೋಣ. ಯಾವ್ದಾದ್ರು ಅಮೌಂಟ್ ಬಂದ್ರೆ ಗಾಡಿ ಲೋನ್ ಆದ್ರೂ ಕ್ಲಿಯರ್ ಮಾಡೋಣ. ಇಲ್ಲ ಅಂತಂದ್ರೆ ಏನಾಗುತ್ತೆ. ಕೆಟ್ಟಗಳಿಗೆ ಇದು ನನಗೆ ಕೆಟ್ಟಿಲ್ಲ. ಒಂದ್ ನಿಮಿಷ ಸತ್ರ ಒಂಥರ ಟೆನ್ಷನ್. ಪ್ಯಾಸೆಂಜರ್ 109.21 ಪೈಸಾ. ಸರಿನಾ? ಪ್ಯಾಸೆಂಜರ್ ಪೇಮೆಂಟ್ ಎಷ್ಟು ಮಾಡೋರು ಹೇಳಿ? ಎಲ್ಲೋಯ್ತದು ತೋರಿಸ್ತೀನಿ. 109.21 ಪೈಸಾ. 109 ಮಾಡ್ಬೇಕಾಗಿತ್ತು, ಇಲ್ಲ 110 ಆದ್ರೂ ಮಾಡ್ಬೇಕಾಗಿತ್ತು. ಇಲ್ಲ 109.21 ಪೈಸಾ. UPI ಪೈಸೆ ಹೆಂಗ್ ಬರುತ್ತೆ ನನಗೆ ಅದೇ ಗೊತ್ತಾಗ್ತಾ ಇಲ್ಲ. ಫಸ್ಟ್ ಟೈಮ್ ಈ ರೀತಿ ಪ್ಯಾಸೆಂಜರ್ ಫೇಸ್ ಮಾಡಿರೋದು. ಇನ್ನು ಚೇಂಜ್ ಕೇಳಿರೋದು ನೋಡಿದೀನಿ, ಬಟ್ ಈ ರೀತಿ ಫೇಸ್ ಮಾಡಿರೋದು ಫಸ್ಟ್ ಟೈಮ್. ನನಗೆ ಪರವಾಗಿಲ್ಲ, ಏನು ಮಾಡಕ್ ಆಗಲ್ಲ. ಕೆಲವೊಬ್ರು ಪೈಸೆ ಲೆಕ್ಕ ಹಾಕ್ತಿರ್ತಾರೆ. ಆ ರೀತಿ ಪ್ಯಾಸೆಂಜರ್ ಇರ್ತಾರೆ, ಏನು ಮಾಡಕ್ ಆಗಲ್ಲ. ಇವಾಗ ಅಂಗಡಿ ಕಡೆ ಟೋಟಲ್ 3 ಡ್ಯೂಟಿ 260 ಪ್ಲಸ್ 60 320 ರೂಪಾಯಿ 5 ಪೈಸಾ. ನನಗೆ ಪರವಾಗಿಲ್ಲ. ನೋಡೋಣ. ಡ್ಯೂಟಿಗಳು ಮನಿ ಡ್ಯೂಟಿ ಬಿಟ್ಟು ಕೂತಿದ್ದೀನಿ ನಾನು. ಏನಕ್ಕಂತಂದ್ರೆ ಅಂಗಡಿ ಕಡೆ ಹೋಗ್ಬೇಕು, ಆ ಐಟಮ್ ನ ಅಂಗಡಿಗೆ ತಲುಪಿಸ್ಬೇಕು. ಅದೇ ಒಂದು ನೋಡೋಣ. ಹೋಗುವಾಗ ಯಾರಾದ್ರೂ ಕೈ ಹಾಕ್ತಾರ ಏನೋ. ಕೈ ಹಾಕಿದ್ರೆ ಕರ್ಕೊಂಡೋಗಿ ಬಿಡೋಣ. ಆ 1 2 ಆ 3 ಆ 4 ಆ 5 6 ಆ 7 ಆ 8 ಆ 9 ಪ್ಯಾಸೆಂಜರ್ ಇಲ್ಲ, ಡ್ಯೂಟಿ ಇಲ್ಲ. ಆ 10 ಪ್ಯಾಸೆಂಜರ್ ಅವ್ರೆ. ಇಲ್ಲೂ ಪ್ಯಾಸೆಂಜರ್ ಅವ್ರೆ. 11 ಗಾಡಿಲಿ 2 ಗಾಡಿಲಿ ಪ್ಯಾಸೆಂಜರ್ ಇದಾರೆ. ಉಳಿದಿದ್ದು 12 13 14 15 16 ಆಟೋನ್ ಸೈಡ್ ಹಾಕ್ಬಿಟ್ಟು ಹಿಂದೆ ಸೀಟ್ ಅಲ್ಲಿ ಕೂತು ರೆಸ್ಟ್ ಮಾಡ್ತಾ ಇರೋದು. ಡ್ಯೂಟಿಗಳು ಇಲ್ಲದೆ 15 ಆದಲ್ಲ. 16 17 18 19 20 21 22 23 24 25 26. ನಾನು ಲೆಕ್ಕ ಕೌಂಟ್ ಮಾಡ್ತಾ ಇರೋದು ವಿತೌಟ್ ಪ್ಯಾಸೆಂಜರ್ ಇರುವಂತ ಗಾಡಿ. ಪ್ಯಾಸೆಂಜರ್ ಇರೋ ಗಾಡಿ ಇಲ್ಲ. 27. ಬೆಂಗಳೂರಲ್ಲಿ ಆಟೋಗಳು
ಲಿಮಿಟ್ ಗಿಂತ ಹೆಚ್ಚಿದಾವೆ. ಇದ್ರ ಬಗ್ಗೆ ಯಾರು ಮಾತಾಡಲ್ಲ. ನೀವು 3,000 ಮಾಡಿದ್ರಿ, 4,000 ಮಾಡಿದ್ರಿ ಅಂತ ವಿಡಿಯೋ ಮಾಡಿದ್ರಿ, ಅದಕ್ಕೆ ಬೆಂಗಳೂರಲ್ಲಿ ಆಟೋಗಳು ಜಾಸ್ತಿ ಆಗಿದಾವೆ. ಹಾಗಾದ್ರೆ ಸರ್ಕಾರ 1 ಲಕ್ಷ ಪರ್ಮಿಟ್ ಕೊಟ್ಟಿರೋದೇನಕ್ಕೆ? ನಾನು ಹೇಳ್ದೆ ಅಂತ ಕೊಡ್ತಾ? ಬೆಂಗಳೂರಲ್ಲಿ ಆಟೋ ಬೇಕು ಅಂತ ನಾನು ಕೇಳಿದಕ್ ಕೊಟ್ಟಿದ್ಯಾ? ಇಲ್ಲ. ಈ ಕಡೆ 30 ಆಟೋ. ಬೆಂಗಳೂರಲ್ಲಿ ಲಿಮಿಟ್ ಗಿಂತ ಹೆಚ್ಚು ಏನ್ ಲಿಮಿಟ್ ಕೊಟ್ಟಿದ್ದಾರೆ, ಅದಕ್ಕಿಂತ ಹೆಚ್ಚು ಆಟೋಗಳಿದಾವೆ. ಸುಮಾರು 1 ಲಕ್ಷ ಆಟೋಗಳು ವಿತೌಟ್ ಸಿಸಿ, ವಿತೌಟ್ ಪರ್ಮಿಟ್, ವಿತೌಟ್ ಡಾಕ್ಯುಮೆಂಟ್ ಇರುವಂತ ಆಟೋಗಳು. ಇದ್ರ ಬಗ್ಗೆ ಯಾಕೆ ಧ್ವನಿ ಎತ್ತಲ್ಲ? ಆಟೋ ಕನ್ನಡಿಗ ವಿಡಿಯೋ ಮಾಡ್ಬಿಟ್ಟ, ಅದಕ್ಕೆ ಆಟೋಗಳು ಜಾಸ್ತಿ ಆಗ್ಬಿಟ್ಟು. ಪ್ರಮೋಷನ್ ಮಾಡ್ಬಿಟ್ಟ, ಆಟೋಗಳು ಜಾಸ್ತಿ ಆಗ್ಬಿಟ್ಟು. ನಾನು ಪ್ರಮೋಷನ್ ಮಾಡಿದೀನಿ, ಇಲ್ಲ ಅಂತ ನಾನು ಹೇಳೋದೇ ಇಲ್ಲ. 1, 2, 33 ಆಟೋ ನಾನು ಪ್ರಮೋಷನ್ ಮಾಡಿದೀನಿ ಅಂತ ವಿಡಿಯೋ ಆಟೋಗಳು ಜಾಸ್ತಿ ಆದ್ವಾ? ಇವಾಗ ಹೆಲ್ತ್ ಇನ್ಶೂರೆನ್ಸ್ ಮಾಡಿದೆ. ಎಷ್ಟ್ ಜನ ಹೆಲ್ತ್ ಇನ್ಶೂರೆನ್ಸ್ ಮಾಡ್ಸಿದೀರಾ? ಆಟೋ ಪ್ರಮೋಷನ್ ಮಾಡಿದ ತಕ್ಷಣ ಆಟೋ ತಗೋತೀರಲ್ವಾ? ಸರಿ, ಒಂದ್ ಮಾತು ಹೇಳ್ತೀನಿ. ನಾನು ಇಲ್ಲಿಯ ತನಕ ಯಾರಿಗಾದ್ರೂ ಒಬ್ರಿಗೆ ನೀವು ಆಟೋ ತಗೊಳ್ಳಿ ಅಂತ ಸಜೆಸ್ಟ್ ಮಾಡಿರೋದು, ನನಗೆ ಎಷ್ಟು ಜನ ಡಿ ಎಂ ಮಾಡ್ತಾರೆ, ಎಲ್ಲರಿಗೂ ಅದೇ ಹೇಳೋದು ನಾನು, ತಗೋಬೇಡಿ. ನಾನು ಹೇಳಿದ ತಕ್ಷಣ ಆಟೋಗಳು ತಗೊಂಡ್ಬಿಡ್ತೀರಾ? ಇಲ್ಲ ಇರುವೆ, ನಾನು ಹೇಳಿದ ತಕ್ಷಣ ಯಾರು ಯಾವ ಕೆಲಸನೂ ಮಾಡಲ್ಲ. ನಾನೇನಷ್ಟು ದೊಡ್ಡ ಪುಡಾಂಗನೂ ಅಲ್ಲ, ನಾನು ಯಾರ ಅಣ್ಣನೂ ಅಲ್ಲ, ಯಾರ ಬಾಸುನೂ ಅಲ್ಲ. ನಾನು ಹೇಳಿದ ತಕ್ಷಣ ನೀನ್ ಆಟೋ ತಗೊಂಡ್ರೆ ಆಟೋ ತಗೊಂಡ್ಬಿಡ್ತೀರಾ? ಹೆಂಗಾಯ್ತು ಅಂತಂದ್ರೆ, ಸಿಂಹಾದ್ರಿ ಸಿಂಹ ಹುಯಿಲಿ ಅವ್ನ್ ಭಿಕ್ಷುಕ ಇರ್ತಾನೆ, ವಿಷ್ಣುದಾದ ಹೇಳ್ತಾರೆ ಅವನ್ನ ಮಂತ್ರಿ ಮಾಡ್ಬಿಡ್ತಾರೆ. ಆ ರೀತಿ ನಾನು ಹೇಳಿದ ತಕ್ಷಣ ಯಾರಾದ್ರೂ ಮಾಡ್ತಾರ? ಇಲ್ಲ ಗುರುವೆ, ಎಲ್ಲರಿಗೂ ತಲೆಯಲ್ಲಿ ಬುದ್ಧಿ ಐತೆ. ಆಟೋ ತಗೋಬೇಕೋ ತಗೋಬಾರ್ದು ಅನ್ನೋ ಪರಿಜ್ಞಾನ ಐತೆ. ಯಾರು ಕೂಡ ನಾನು ಹೇಳ್ದಂಗ್ ಕೇಳಲ್ಲ. ಆಯ್ತಪ್ಪ ಮೀಟರ್ ಹಾಕೊಂಡು ಓಡಿಸಿ ಅಂತೀನಿ, ಯಾರಾದ್ರೂ ಓಡಿಸ್ತಾರ? ಸುಮ್ನೆ ಹೇಳೋದು. ಆಟೋ ಕನ್ನಡಿಗ ಇವನ್ನ ಹಿಡೀರಿ, ಹೊಡೀರಿ. ಗೌರ್ಮೆಂಟ್ 1 ಲಕ್ಷ ಪರ್ಮಿಟ್ ಗಳನ್ನ ಕೊಟ್ಟಿದೆ, ಪ್ರತಿ ವರ್ಷ 20,000 ಅಂತ. 2018ರಿಂದ ಬಂದಿರುವಂತ ಗಾಡಿಗಳಲ್ಲಿ ಎಷ್ಟೋ ಗಾಡಿಗಳಿಗೆ ಪರ್ಮಿಟ್ ಇಲ್ಲ. 2018 ನನ್ ಕಾರಣನ 2018ರಲ್ಲಿ ಗಾಡಿ ಬರಕ್ಕೆ? 2018ರಲ್ಲಿ ನಾನು ಆಟೋ ಲೈನ್ ಅಲ್ಲಿ ಇದ್ದಿಲ್ಲ, ಮುಂಬೈಯಲ್ಲಿ ಇದ್ದೆ. 2019 ನಾನು ಬಂದಿದ್ದು ಆಟೋ ಲೈನ್ಗೆ. ಹೇಳೋದ್ ಹೇಳ್ತೀರಾ, ಏನೇನೋ ಬಾಯ್ ಬಡ್ಕೊಂಡ್. ನೋಡ್ರಪ್ಪ, ಬೆಂಗಳೂರಲ್ಲಿ ಪರ್ಮಿಟ್ ಕೊಟ್ಟಿರೋದಕ್ಕೆ ಆಟೋಗಳು ಜಾಸ್ತಿ ಇರೋದು. ಇವಾಗ್ಲೂ ಕೂಡ ಹೇಳ್ತೀನಿ, ಡೈಲಿ ಒಂದೊಂದು ಶೋರೂಮ್ ಹತ್ರ 10 ರಿಂದ 30 ಗಾಡಿಗಳು ಸೇಲ್ ಆಗ್ತಾ ಇದಾವೆ. ಇಲ್ಲಿ ಬೇಡ, ಕಲಾಸಿಪಾಳ್ಯಕ್ಕೆ ಹೋಗಿ ಡೈಲಿ 40 ರಿಂದ 50 ಗಾಡಿಗಳು ಕಲಾಸಿಪಾಳ್ಯಕ್ಕೆ ಬರ್ತವೆ ರೆಡಿ ಆಗಕ್ಕೆ. ಶೋರೂಮ್ ಅವ್ರು ಯಾಕೆ ಸ್ಟಾಪ್ ಮಾಡ್ತಾ ಇಲ್ಲ? ಎಲ್ಲರಿಗೂ ಬೇಕಾಗಿರೋದು ದುಡ್ಡು, ದುಡಿಮೆ ಇಂಪಾರ್ಟೆಂಟ್. ನಾನು ಮಾಡಿದೀನಿ, ಯಾವ್ಯಾವ್ದು ಮಾಡಿದೀನಿ. ಶೋರೂಮ್ ಡೀಟೇಲ್ಸ್ ಬಗ್ಗೆ ಮಾಡಿದೀನಿ, ಕಮ್ಮಿ ಡೌನ್ ಪೇಮೆಂಟ್ ಅಲ್ಲಿ ಮಾಡಿದೀನಿ, ಲೋನ್ ಫೆಸಿಲಿಟಿ ಬಗ್ಗೆ ಮಾಡಿದೀನಿ. ಏನ್ ತಪ್ಪು? ತುಂಬಾ ಜನಕ್ಕೆ ಲೋನ್ ಸಿಗಲ್ಲ, ಅದ್ರ ಬಗ್ಗೆ ಮಾಡಿದೀನಿ. ಕಮ್ಮಿ ಡೌನ್ ಪೇಮೆಂಟ್. ಹೌದು ಗುರುವೆ, ನಾನು ಆಟೋ ಲೈನ್ ಬಂದಿದ್ದು ಕಮ್ಮಿ ಡೌನ್ ಪೇಮೆಂಟ್, 30,000 ರೂಪಾಯಿ ಇಟ್ಕೊಂಡು ಸೆಕೆಂಡ್ ಹ್ಯಾಂಡ್ ಗಾಡಿ ತಗೊಂಡು ಅದಾದ್ಮೇಲೆ ಹೊಸ ಗಾಡಿ ಹಾಕಿರೋದು. ಆ ಗಾಡಿ ಹಾಕಕ್ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ನಂಗೆ ಗೊತ್ತು. ಆ ಕಷ್ಟ ಬೇರೆಯವ್ರು ಪಡಬಾರ್ದು ಅಂತ ಕಮ್ಮಿ ಡೌನ್ ಪೇಮೆಂಟ್ ಅಲ್ಲಿ ಗಾಡಿಗಳು ಸಿಗೋದ್ರ ಬಗ್ಗೆ ಹೇಳಿದೀನಿ. ಹೇಳ್ತೀರಾ? ಬಾಯ್ ಅಡ್ಕೊಳ್ಳಿ, ನಿಮ್ ಇಷ್ಟ. ಐ ಡೋಂಟ್ ಕೇರ್. ನಿಮ್ಮಿಂದ ನನಗೆ ರೀಚ್ ಬರುತ್ತೆ, ಅಷ್ಟೇ ಸಾಕು ನಂಗೆ. ಸೊ ಬನ್ನಿ ಅಂಗಡಿ ಹತ್ರ ಹೋಗೋಣ. ಅಂಗಡಿಗೆ ಐಟಮ್ ಏನು ತಂದಿದ್ದೀನಲ್ಲ ಅದನ್ನ ಕೊಟ್ಟು ಒಂದ್ ಟೀ ಹೊಡ್ಕೊಂಡು ಡ್ಯೂಟಿ ಮೇಲೆ ಹೊರಡೋಣ. ಇವತ್ತು ಸಾಯಂಕಾಲ ಅಂಗಡಿ ನೀವೇ ಕ್ಲೋಸ್ ಮಾಡಿ ಅಂತ ಹೇಳ್ಕೊಂಡು ನಾವು ಡ್ಯೂಟಿ ಮಾಡ್ಕೊಳ್ಳೋಣ. ಯಾವ ಕಡೆ ಬರುತ್ತೆ ಆ ಕಡೆ. 31st ನ್ಯೂ ಇಯರ್ ಸೆಲೆಬ್ರೇಷನ್ ಅಂತೂ ಇಲ್ಲ. ಇವತ್ತು ನ್ಯೂ ಇಯರ್ ಸೆಲೆಬ್ರೇಷನ್ ಇಲ್ಲ, ಯಾಕಂತಂದ್ರೆ ಇಲ್ಲ, ನಾನು ಬಡವ, ದುಡ್ಡಿಲ್ಲ ನನ್ನ ಹತ್ರ. ಲಾಸ್ಟ್ ಡ್ಯೂಟಿ ಮಾಡಿದ್ದು 11:37. ಇವಾಗ ಟೈಮ್ ಬಂದ್ಬಿಟ್ಟು 12:51. ಆಲ್ಮೋಸ್ಟ್ 1 ಅವರ್ ಆಯ್ತು. ಒಂದೇ ಒಂದು 36 ರೂಪಾಯಿ, 50 ರೂಪಾಯಿ ಯಾವ್ದು ಬೀಳ್ತಾ ಇಲ್ಲ. ಯಲಹಂಕ ಡ್ರಾಪ್ ಮಾಡ್ಬಿಟ್ಟು ಯಲಹಂಕದಿಂದ ಈ ಕಡೆ ಯಾವ್ದಪ್ಪ ಇದು RMZ ಮಾಲ್ ಮುಂದೆ ಈ ಕಡೆ ಬಂದು ಕೂತಿದೀನಿ. ಒಂದ್ ಡ್ಯೂಟಿ ಬೀಳ್ತಾ ಇಲ್ಲ, ತಲೆ ಕೆಟ್ಟೋಗ್ಬಿಟ್ಟಿದೆ. ಸೀದಾ ಇಲ್ಲಿಂದ ಜಕ್ಕೂರ್ ಕಡೆ ಹೋಗೋಣ. ಅಲ್ಲಿ ಯಾವ್ದಾದ್ರು ಲೋಕಲ್ ಬೀಳುತ್ತೋ ಇಲ್ಲ ಸರ್ಕಾರ ನಗರ ಆ ಕಡೆ ಈ ಕಡೆ ನೋಡೋಣ, ಕಾಲಿನಾದ್ರೂ ಸುತ್ತಾಡೋಣ. ಡ್ಯೂಟಿ ಅಂಕೂ ಬೀಳ್ತಾ ಇಲ್ಲ. ಇಲ್ಲೇ ಇವಾಗ ಎಷ್ಟು ಒಂದು 6-7 ಆಟೋ ನಿಂತಿದಾವೆ ಲೈನ್ ಅಲ್ಲಿ ಒಂದು ಟೀ ಶಾಪ್ ಹತ್ರ. ಡ್ಯೂಟಿ ಇಲ್ದೆ ಏನ್ ಮಾಡೋದು? 31 ಇವತ್ತಾದ್ರೂ ಸ್ವಲ್ಪ ಡ್ಯೂಟಿಗಳು ಬೀಳ್ಬೇಕು. ಗೊತ್ತಿಲ್ಲ ಸಾಯಂಕಾಲ ಮೇಲೆ ಬೀಳ್ತಾವೋ ಇಲ್ವೋ, ನೋಡೋಣ ಏನಾಗುತ್ತೆ ನೋಡೋಣ. ಸೊ ಬನ್ನಿ, ಇವಾಗ ವೇಟಿಂಗ್ ಆದ್ರೆ ಆದಷ್ಟು ಮಾಡ್ಕೊಳ್ಳೋಣ, ಇಲ್ಲ ಅಂತಂದ್ರೆ ಇಲ್ಲ. ಇವಾಗ ನನ್ನ ಟೋಟಲ್ ಅರ್ನಿಂಗ್ ಬಂದ್ಬಿಟ್ಟು 203, ಒಂದು 260. 4 ಡ್ಯೂಟಿ ಮಾಡಿದ್ದೀನಿ, 463 ರೂಪಾಯಿ ಅಷ್ಟೇ. ಡ್ಯೂಟಿ ಅಂಕೋ ಬೀಳ್ತಾ ಇರ್ಲಿಲ್ಲ. ಸೊ ಸೀದಾ ಅಂಗಡಿ ಕಡೆ ಬಂದೆ. ಇವ್ರನ್ನ ಸ್ವಲ್ಪ ನೋಡ್ಕೋತಾ ಇದ್ದೀನಿ. ಕಾರಣ ಏನಪ್ಪಾ ಅಂತಂದ್ರೆ ಅವ್ರ ಅಮ್ಮಂಗಲ್ಲಿ ಅಂಗಡಿಲಿ ಕುತ್ಕೊಳ್ಳೋಕೆ ಬಿಡ್ತಾ ಇಲ್ಲ, ಎತ್ಕೊಂಡ್ ತಿರ್ಗಾಡ್ಬೇಕಂತೆ. ಆ ರೇಂಜ್ ಕ್ವಾಟ್ಲೆ ಕೊಡ್ತಾವ್ ನೀನು ಅಲ್ವಾ? ಓಯ್, ನಿನ್ಗೆ ಹೇಳ್ತಾ ಇರೋದು ಕ್ವಾಟ್ಲೆ, ಇವಿ ಕ್ವಾಟ್ಲೆ ಇವನು. ಎಷ್ಟು ಮುಗ್ಧ ನೋಡಿ. ಫೋನ್ ನೋಡಿದ್ರೆ ಸೈಲೆಂಟ್ ಆಗ್ಬಿಡ್ತಾನೆ, ಇಲ್ಲ ಅಂತಂದ್ರೆ ಕ್ವಾಟ್ಲೆ ಶುರು ಆಗ್ಬಿಡುತ್ತೆ ಒಂದು. ಆ ರೀತಿ ಇವನು. ಇವಾಗ ನೋಡೋಣ, ಮನೆಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಬರೋಣ. ಡ್ಯೂಟಿ ಅಂದ್ರೂ ಬೀಳ್ತಾ ಇಲ್ಲ, ಡ್ಯೂಟಿ ಎಲ್ಲ ಆನಲ್ಲೇ ಇದಾವ, ಒಂದು ಡ್ಯೂಟಿ ಬೀಳ್ತಾ ಇಲ್ಲ. ಮನೆಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಬಂದು ಆಮೇಲೆ ಮತ್ತೆ ಡ್ಯೂಟಿ ಮೇಲೆ ಹೋಗೋಣ, ಅಲ್ವಾ ಸರ್? ಏನಂತೀರಾ? ಹೋಗೋಣ ಡ್ಯೂಟಿಗೆ, ಬರ್ತೀರಾ? ಪಟ್ನಲ್ಲಿ ಎತ್ಕೊಂಡು ತಿರ್ಗಾಡ್ಬೇಕು. ಸೊ ಇವಾಗ ನಮ್ಮ ಕೆಲಸ ಡ್ಯೂಟಿ ಇಲ್ಲ, ಅದಕ್ಕೆ ಅಂಗಡಿ ನೋಡ್ಕೊಂಡು ಕೂತಿದೀವಿ. ಬನ್ನಿ, ಅಂಗಡಿ ನೋಡ್ಕೊಂಡು ಕೂತಿದೀವಿ. ಡ್ಯೂಟಿ ಅಂತೂ ಬೀಳ್ತಾ ಇಲ್ಲ, ಆನಲ್ಲೇ ಇದಾವೆ ಡ್ಯೂಟಿಗಳು.
ಆಫ್ ಅಲ್ಲಂಕೂ ಇಲ್ಲ, ತೋರಿಸ್ತೀನಿ. ಆನ್, ಇದು ಕೂಡ ಆನ್. ಸೊ ನೋಡೋಣ, ಊಬರ್ ಮತ್ತೆ ನಮ್ಮ ಇದ್ರೆ ಎರಡನ್ನೂ ಆನ್ ಮಾಡ್ಕೊಂಡು ಕೂತಿದ್ದೀನಿ. ಇವಾಗ ಅಂಗಡಿ ನೋಡ್ಕೊಂಡು ಕೂತ್ಕೊಳ್ಳೋಣ, ಅಮ್ಮ ಬರೋ ತನಕ. ಅಮ್ಮ ಬಂದ್ಮೇಲೆ ಮತ್ತೆ ನೋಡೋಣ ಆಗದಷ್ಟು ಏನಾಗುತ್ತೋ ಅದು. ಬಂಡೆ ಡ್ಯೂಟಿ ಮಾಡಕ್ ಹೋಗೋಣ ಅಂತ. ಬಟ್ ಇವಾಗ ಅಮ್ಮಂಗೆ ಚಕ್ರ ಬರ್ತೈತೆ, ಇವಾಗ ಹೋಗಿ ಅಮ್ಮನ್ನ ಬಿಡೋಣ. ಇಟ್ಟಿದ್ದೀನಿ ಜಸ್ಟ್ 5,000ಗೆ. ಸೊ ನೋಡೋಣ, ಇವಾಗ ಫಸ್ಟ್ ಅಮ್ಮನ್ನ ಬಿಟ್ಟು ಬಿಡೋಣ. ಅಮ್ಮ ಸ್ವಲ್ಪ ರೆಸ್ಟ್ ಮಾಡ್ಲಿ, ಅಮ್ಮಂಗೆ ತಲೆ ತಿರುಗ್ತೈತಂತೆ. ನಾನು ಹೋಗಿ ಅಂಗಡಿ ನೋಡ್ಕೋತೀನಿ. ಇವಾಗ ನಾನು ಅನ್ಕೊಂಡಿದ್ದೆ ಡ್ಯೂಟಿ ಮಾಡೋಣ ಅಂತ, ಬಟ್ ಅಮ್ಮಂಗೆ ಇವಾಗ ತಲೆ ತಿರುಗ್ತೈತೆ. ನೋಡೋಣ, ಅಂಗಡಿಯಲ್ಲಿ ಕೂತ್ಕೊಳ್ಳೋಣ, ಟೀ ಮಾಡೋಣ. ಬಿಸಿಗೆ ಇಟ್ಟಿದ್ದೀನಿ, ಕುದಿಸ್ತಾ ಇರೋದು. ಅಮ್ಮಂಗೆ ಸ್ವಲ್ಪ ಬ್ಲಡ್ ಲೆವೆಲ್ ಕಮ್ಮಿ ಇರೋದ್ರಿಂದ ತಲೆ ತಿರುಗ್ತಾ ಇತ್ತು. ಅದಕ್ಕೆ ಅಮ್ಮನ್ನ ಮನೆಗ್ ಕಳಿಸ್ಬಿಟ್ಟು ನಾನು ಅಂಗಡಿ ನೋಡ್ಕೊಂಡು ಕೂತಿದ್ದೀನಿ. ಡ್ಯೂಟಿ ಮಾಡ್ಬೇಕು ಅನ್ಕೊಂಡಿದ್ದೆ, ಏನು ಮಾಡಕ್ಕಾಗಲ್ಲ, ಕಮಿಟ್ಮೆಂಟ್ ಹಂಗಿದಾವೆ. ಬೆಳಿ ನಾಡ ಇಟ್ಟು ಬಂದೆ. ಇವಾಗ ಖಾಲಿ. ನೋಡೋಣ, ತಗೊಳ್ಳೋಣ, ದುಡ್ಡಿದ್ದಾಗ ತಗೊಳ್ಳೋಣ. ದುಡ್ಡು ಇಲ್ದಿರೋ ಟೈಮಲ್ಲಿ ಎಮರ್ಜೆನ್ಸಿಗೆ ಯೂಸ್ ಮಾಡ್ಕೊಳ್ಳೋದು ಅಷ್ಟೇ ಅಲ್ವಾ. ನಾನ್ ಬಂಗಾರ ಹಾಕಲ್ಲ, ಯಾಕಂದ್ರೆ ನಮ್ಗದು ಹರಾಮ್. ಬಂಗಾರ ಎಲ್ಲ ನಾವು ತಗೊಳ್ಳೋ ಆಗಿಲ್ಲ, ಗಂಡ್ಮಕ್ಳು. ಅದಕ್ಕೆ ಬೆಳ್ಳಿ ಮಾತ್ರ ನಾನು ಹಾಕೊಂಡಿದ್ದೆ. ಇವಾಗ ಅಮ್ಮ ಹೇಳಿದ್ರು, ನಿಮ್ ಕಿವಿಯಲ್ಲಿ ಬಿಡ್ಸ್ಕೊಡ್ತೀನಿ ತಗೊಂಡೋಗು ಅಂತ. ಬೇಡ, ಬೇಕಾಗಿಲ್ಲ, ನೀನ್ ಇಟ್ಕೋ ಅಂತ ಅಮ್ಮ ಹಾಕೊಂಡಿದ್ದಾರೆ. ಇವಾಗ ಅಂಗಡಿ ನೋಡ್ಕೊಂಡು ಕೂತ್ಕೊಳ್ಳೋಣ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಆಗ್ಬೋದು, ಹೇಳಕ್ಕಾಗಲ್ಲ. ಸೊ ನೋಡ್ತೀನಿ, 9 ಗಂಟೆಗೆ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಆದ್ರೂ ಡ್ಯೂಟಿ ಮಾಡಕ್ ಟ್ರೈ ಮಾಡ್ತೀನಿ. ನೋಡೋಣ ಏನೇನಾಗುತ್ತೆ.